ಹಾಯ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಅಖಿಲ ಆರಾಧನಾ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಎ ಡೇ ಇನ್ ತುಮಕೂರ್ ಅಂತ ಮಾಡೋಣ ಅಂತ ಇದ್ದೀನಿ. ಅದಕ್ಕೋಸ್ಕರ ತುಮಕೂರ್ಗೆ ಹೋಗಕ್ ನಾನೇನ್ ಮಾಡಿದೆ ಅಂತಂದ್ರೆ ಸಡನ್ ಆಗಿ ಒಂದು ಬೈಕ್ ಬುಕ್ ಮಾಡ್ಕೊಂಡು ಸೀದಾ ಹೊರಟಿದ್ದೆ ಮೆಜೆಸ್ಟಿಕ್ಗೆ. ಸೊ ಮೆಜೆಸ್ಟಿಕ್ಗೆ ಹೋಗ್ಬೇಕಾದ್ರೆ ಹತ್ತತ್ರ 10 o'clock ಆಗಿತ್ತು ಟೈಮು. ಅವಾಗ ನಾನೇನ್ ಅನ್ಕೊಂಡೆ ಅಂತಾನೆ ಒಂದು 35 minutes ಅಲ್ಲಿ ನಾನು ಮೆಜೆಸ್ಟಿಕ್ ರೀಚ್ ಆಗ್ತೀನಿ ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ ಆಗಿತ್ತು. ಸೊ 10 ಗಂಟೆ ಆಗಿದ್ರಿಂದ ನಿಮ್ಗೆ ಗೊತ್ತಿರುತ್ತೆ ಈ ಬೊಮ್ಮನಹಳ್ಳಿ ಸಿಲ್ಕ್ ಬೋರ್ಡ್ ಸೈಡ್ ಇರೋರ್ಗೆ ಎಷ್ಟು ಕಷ್ಟ ಇದೆ ಅಂತ. ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಇತ್ತು 10 ಗಂಟೆಗಾಲೆ. ಅದ್ರಲ್ಲೂ ಪ್ಲಸ್ ಬಿಸಿಲು ಪ್ಲಸ್ ಈ ಕಡೆ ಟ್ರಾಫಿಕ್ ನಿಜವಾಗ್ಲೂ ಹೆಂಗಾಗ್ಬಿಡ್ತು ಅಂತಂದ್ರೆ ಹಿಚ್ಕಿಪ್ಪೆಕಾಯಿ ಆಗೋಗ್ಬಿಟ್ಟೆ ನಾನು. ಬರೀ ಇಂಥದೆಯಾ ರೀಚ್ ಆಗ್ತೀನೋ ಅನ್ನಿಸ್ತು. ಆಮೇಲೆ ನನ್ಗೊಂದು ಗಿಲ್ಟ್ ಫೀಲು ಆಯ್ತು. ಸುಮ್ನೆ ಬಸ್ಸಲ್ಲಾದ್ರೂ ಹೋಗ್ಬೇಕಿತ್ತು, ಇಲ್ಲ ಅಂತಂದ್ರೆ ಆಟೋದಲ್ಲಾದ್ರೂ ಹೋಗ್ಬೇಕಿತ್ತು ಅಂತ. ಬಟ್ ಬ್ಯಾಡ್ ಥಿಂಗ್ ಏನ್ ಗೊತ್ತಾ, ನಂಗೆ ಬಸ್ಸು ಕಾರು ಆಟೋ 3 ಆಗಲ್ಲ. ಅದ್ರಲ್ಲಿ ಹೋದ್ರೆ ವಾಮಿಟ್ ಆಗುತ್ತೆ ನಂಗೆ. ಅದಕ್ಕೂ ಎಷ್ಟೊತ್ತಿಗೋಸ್ಕರ ಬೇರೆ ಆಪ್ಷನ್ನೇ ಇಲ್ಲ, ನನ್ ಬೈಕಲ್ಲೇ ಹೋಗ್ಬೇಕು. ಸೊ ನಾನೇನ್ ಮಾಡ್ದೆ ಅಂತಂದ್ರೆ ಓಕೆ ಬೇರೆ ವಿಧಿ ಇಲ್ದೆ ಇನ್ನೇನ್ ಮಾಡ್ದೆ, ಕೈ ಕಾಲ್ನೆಲ್ಲ ಕವರ್ ಮಾಡ್ಕೊಂಡು ಸುಮ್ನೆ ಕುತ್ಕೊಂಡೆ. ಯಾಕಂದ್ರೆ ದೇವ್ರು ನಮಗ್ ಕೊಟ್ಟಿರೋದೇ ಗೋಧಿ ಬಣ್ಣ ಸಾಧಾರಣ ಮೈ ಕಟ್ಟೋ ತರ. ಸೊ ಬರೀ ಇಂಥದೆಯಾ ಈ ಬಿಸ್ಲಿಗೆ ಮತ್ತೆ ಇನ್ನೂ ಕಪ್ಪಾಗ್ಬಿಟ್ರೆ ಯಾರು ನೋಡ್ದಿರೋ ಆ ತರ ಆಗ್ಬಿಡ್ತೀನಿ ಅಂತ ಫೈನಲಿ ರೀಚ್ ಆಗಿದೆ ನಮ್ ಮೆಜೆಸ್ಟಿಕ್. ನೋಡ್ರಿ ಹತ್ತತ್ರ 1.5 hour ಆಯ್ತು ನಾನ್ ರೀಚ್ ಆಗೋ ಅಷ್ಟರಲ್ಲಿ. ಯಾಕಿಷ್ಟು ಟೈಮು ಅಂತಂದ್ರೆ ಹೆವಿ ಟ್ರಾಫಿಕ್ ಇತ್ತು. ಆಮೇಲೆ ಫಾಸ್ಟ್ ಆಗಿ ಓಡೋಗಿದ್ದೆ, ಯಾಕಂದ್ರೆ ಇನ್ 2 hours ಅಲ್ಲಿ ಟ್ರೈನ್ ಬರುತ್ತೆ ಅಂತ ನೋಡ್ದೆ ನಾನು. ಅದಾದ್ಮೇಲೆ ಫಾಸ್ಟ್ ಆಗಿ ಹೋಗಿ ಟಿಕೆಟ್ ತಗೊಂಡು ಡೈರೆಕ್ಟ್ ಬಂದು ಪ್ಲಾಟ್ಫಾರ್ಮ್ ಅಲ್ಲಿ ಕುತ್ಕೊಂಡ್ಮೇಲೆ ಗೊತ್ತಾಯ್ತು ಇನ್ನು 1 hour ಆಗತ್ತೆ ಟ್ರೈನ್ ಬರೋದು ಅಂತ. 1 hour ವರ್ಗು ಏನ್ ಮಾಡೋದು, ಯಾರನ್ನಾದ್ರೂ ಕೀಟ್ಲೆ ಮಾಡ್ಬೇಕಲ್ಲ ಅಂತ ನೋಡ್ತಾ ಇದ್ದೆ. ಬಟ್ ಯಾರು ನಂಗೆ ಸಿಗ್ಲಿಲ್ಲ. ಸಿಕ್ಕಿದ್ರೆ ಅವ್ರ ತಲೆ ತಿನ್ಕೊಂಡು ಅವ್ರಿಗೊಂದ್ ಸ್ವಲ್ಪ ಹುಳ ಬಿಟ್ಕೊಂಡು ಕೂತಿರ್ತಿದ್ದೆ. ಅದಾದ್ಮೇಲೆ ಟಿಕೆಟ್ ಇಟ್ಕೊಂಡು ನಾನೇ ಟ್ರೋಲ್ ಮಾಡ್ಕೊಂಡ್ ಕೂತಿದ್ದೆ. ಏನ್ ಮಾಡೋದಂತ ಯೋಚನೆ ಮಾಡ್ತಿದ್ರೆ ಸುಮ್ನೆ ಇರಕ್ಕಾಗಲ್ಲ ಯೂಶಲಿ. ಫೈನಲಿ ಅಂತೂ ಇಂತೂ ನನ್ ಗೋಳೋ ಕೇಳಕ್ಕಾಗದೆ ಬೇಗ ಟ್ರೈನ್ ಬಂತು. ಟ್ರೈನ್ ಬಂದಿದೆ. ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಆಯ್ತು ಅಂದ್ರೆ ನಂಗೆ ಕಫ ಮತ್ತೆ ಕೋಲ್ಡ್ ಇದ್ದಿದ್ರಿಂದ ಸಫಕೇಶನ್ ತರ ಫೀಲ್ ಆಗ್ತಿತ್ತು. ಆಮೇಲೆ ಹಾಲ್ ತಗೊಂಬಂದ್ ಕುಡ್ದೆ ಬಿಸಿ ಬಿಸಿ. ಅದಾದ್ಮೇಲೆ ಟ್ರೈನ್ ಮೂವ್ ಆಯ್ತು ಫೈನಲಿ. ನಾನೇನ್ ಅನ್ಕೊಂಡೆ ಅಂತಂದ್ರೆ ಒಂದು 1.5 hour 2 hour ಆಗುತ್ತೆ ಬೆಂಗಳೂರು ಇದು ತುಮಕೂರು ಹೋಗಕ್ಕೆ ಅನ್ಕೊಂಡೆ. ಹೆಡ್ಫೋನ್ ಮತ್ತೆ ಫೋನ್ ತಗೊಂಡು ಹಳೆ ಸಾಂಗ್ಸ್ ಕೇಳ್ತಾ ಈ ಕಡೆ ನೋಡ್ತಾ ಇದೆ ವಿಂಡೋ ಸೈಡು. ತುಂಬಾ ಚೆನ್ನಾಗಿತ್ತು. ಗ್ರೀನರಿ ಇಲ್ದೇನೆ ಇಷ್ಟ ಚೆನ್ನಾಗಿದೆ, ಇನ್ನು ಗ್ರೀನರಿ ಇದ್ರೆ ಇನ್ನು ಇಷ್ಟ ಚೆನ್ನಾಗಿರ್ಬೇಡ ಅಂತ ಥಿಂಕ್ ಮಾಡ್ತಾ ಅಂತೂ ಇಂತೂ ನಮ್ ತುಮಕೂರು ರೀಚ್ ಆಗ್ಬಿಟ್ಟೆ. ಈ ತುಮಕೂರಿಗೆ ಬಂದ್ರೆ ನನ್ಗೆ ಏನಪ್ಪಾ ನೆನಪಾಗುತ್ತೆ ಅಂತ ನನ್ ಕಾಲೇಜ್ ಡೇಸ್ ಎಲ್ಲ ನಾನು ಇಲ್ಲೇ ಕಳೆದಿದ್ದು. ಸೊ ಈ ರೈಲ್ವೆ ಸ್ಟೇಷನ್ ಒಳಗಡೆಯಿಂದಾನೇ ನಾನು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದಿದ್ದು. ಹಂಗಾಗಿ ತುಂಬಾ ಮೆಮೊರೀಸ್ ನನ್ಗೆ. ಇವತ್ತೇನಕ್ಕಪ್ಪ ತುಮಕೂರಿಗೆ ಬಂದಿರೋದು ಅಂತಂದ್ರೆ ಒಂದು ಶೂಟ್ ಇತ್ತು, ಹಾಗಾಗಿ SS ಪುರಮ್ಗೆ ಬಂದಿದ್ದೆ. ಡೈರೆಕ್ಟ್ ಹೋಗಿದ್ದೆ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಡೈರೆಕ್ಟ್ ಎಲ್ಲ ಅವರ ಅರೇಂಜ್ಮೆಂಟ್ ಮಾಡಿದ್ರು. ಜೊತೆಗೆ ನಂದು ಹೌಸ್ ವೈಫ್ ಕ್ಯಾರೆಕ್ಟರ್ ಇದ್ದಿದ್ರಿಂದ ಸ್ಯಾರಿ ಉಟ್ಕೊಬೇಕಿತ್ತು. ಅದಾದ್ಮೇಲೆ ಇವ್ರ ಮನೇಲಿ ಇಬ್ರು ಹೊಸ ಗೆಸ್ಟ್ ಇದ್ರು. ನಾನು ಆಚೆ ಹೋದಾಗೆಲ್ಲ ಇಬ್ರು ಮೇಲ್ ಬರೋರು. ಅದಾದ್ಮೇಲೆ ನೋಡಿ ಸರ್ ಬಂದು ಸ್ಕ್ರಿಪ್ಟ್ ಕೊಟ್ರು ಓದ್ಕೊಳಕ್ಕೆ. ಸ್ಕ್ರಿಪ್ಟ್ ಓದ್ಕೊಂಡು ಶೂಟ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ವಾಪಸ್ ಹೊರಟಿದ್ದೆ ನಮ್ಮ ಬೆಂಗಳೂರಿಗೆ. ಏನಕ್ಕೆ ಅಂತಂದ್ರೆ ಸ್ವಲ್ಪ ಆಫೀಸ್ ಎಲ್ಲ ಇರೋದ್ರಿಂದ ಲೀವ್ ಅಷ್ಟೊಂದ್ ದಿವಸ ಕೊಡಲ್ಲ. ಹಂಗಾಗಿ 2 days ಆಯ್ತು ನನ್ನ ಶೂಟ್ ಎಲ್ಲ ಕಂಪ್ಲೀಟ್ ಆಗಕ್ಕೆ. ಶೂಟ್ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಹೇಳಿ ಹೊರಟಿದ್ದೆ ಕಣ್ರಿ. ಏನಕ್ಕಪ್ಪ ನಾನ್ ಮಿನಿ ವ್ಲಾಗ್ ಹಿಂದೆ ಬಿದ್ದಿದೀನಿ ಅಂತಂದ್ರೆ, ಇದಕ್ಕಿಂತ ಮುಂಚೆ ನಾವು ಪ್ರ್ಯಾಂಕ್ ಚಾನಲ್ಸ್ ಇತ್ತು ನಮ್ದು. ಅದ್ರಲ್ಲಿ ಏನೋ ಅಷ್ಟು ದಬ್ಬಾಕಕ್ ಆಗ್ಲಿಲ್ಲ ಅಂತ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಮೋರ್ ವಿಡಿಯೋಸ್ಗೆ. ಹಂಗೆ ಪ್ರ್ಯಾಂಕ್ ವಿಡಿಯೋಸ್ ಕೂಡ ಆ್ಯಡ್ ಮಾಡುವಂತ ಚಾನ್ಸಸ್ ಇದೆ. ಯಾಕಂದ್ರೆ ತುಂಬಾ ಈಗ ಶೆಡ್ಯೂಲ್ ಇಟ್ಕೊಂಡು ಸ್ವಲ್ಪ ಶೂಟ್ ಮಾಡಬೇಕು ಸ್ಯಾಟರ್ಡೆ ಸಂಡೇ. ಸೊ ನೋಡಿ ಹೋಗುವಾಗ ಎಷ್ಟು ಚೆನ್ನಾಗಿತ್ತು ವ್ಯೂ ಅಂತಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಲವ್ ಯು ಆಲ್. ಅಷ್ಟೇ.